ನೋಡಿ, ಗಲಾಟೆ ಗಲಭೆಯಿಂದಾಗಿ ನಾಗಮಂಗಲದಲ್ಲಿ ಈಗ ಪರಿಸ್ಥಿತಿ ಬೂದಿ ಮುಚ್ಚಿದಂತ ಕೆಂಡದಂತೆ ಇದೆ. ಕೋಮು ಗಲಭೆ ಹಿನ್ನೆಲೆ ಇವತ್ತು ನಾಗಮಂಗಲ ಬಂದ್ಗೆ ಕೂಡ ಕರೆಯನ್ನು ಕೊಡಲಾಗಿದೆ. ಅಂದ್ರೆ ಈ ರೀತಿಯ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಹಾಗಾಗಿ ನಾಗಮಂಗಲ ಪಟ್ಟಣದಾದ್ಯಂತ ಖಾಕಿ ಸರ್ಪಗಾವಲು ಇಟ್ಟಿದೆ. ಈಗ ಮುಂಜಾಗ್ರತಾ ಕ್ರಮವಾಗಿ 144 ಸೆಕ್ಷನ್ ಕೂಡ ಜಾರಿಯಾಗಿದೆ. ಹೀಗಾಗಿ ನಾಗಮಂಗಲದ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು, ಸರಿ ಮಾಡಬೇಕು ಅಂತಂದ್ರೆ ಒಂದಷ್ಟು ಸಮಯ ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲೂ ಕೂಡ ಶಾಲೆ ಕಾಲೇಜುಗಳು ಓಪನ್ ಇತ್ತು ಅಂತ ಅಂದ್ರೆ, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಕೂಲ್ಗೆ ಕಾಲೇಜ್ಗೆ ಮಕ್ಕಳು ಹೋಗ್ತಿದ್ದಾರೆ ಅಂದ್ರೆ ಇಂಥ ಸಂದರ್ಭದಲ್ಲಿ ಒಂದಷ್ಟು ಗಲಾಟೆಗಳು ಆಗುವಂಥದ್ದು ಅಥವಾ ಅನಾಹುತಗಳಾಗುವಂಥ ಪರಿಸ್ಥಿತಿ ಕೂಡ ಅವಕಾಶಗಳಿರುತ್ತೆ. ಹಾಗಾಗಿ ಇದು ಯಾವ ರೀತಿಯೂ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಇಡೀ ನಾಗಮಂಗಲ ಪಟ್ಟಣವನ್ನ ಬಂದ್ ಮಾಡಿದ್ದಾರೆ. ಪೊಲೀಸರು ಈಗಾಗಲೇ ನಿಯೋಜನೆಗೊಂಡು ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಈಗಾಗಲೇ ದಕ್ಷಿಣ ವಲಯದ IGP ಆಗಿರುವಂತಹ ಬೋರ್ಲಿಂಗಯ್ಯ ಇರ್ಬೋದು, SP ಮಲ್ಲಿಕಾರ್ಜುನ್ ಇರ್ಬೋದು, ಇವರೆಲ್ಲರೂ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ರೀತಿ ಗಲಾಟೆ ಆಯಿತು, ಗಲಾಟೆಗೆ ಕಾರಣ ಏನು ಅನ್ನೋದನ್ನು ಕೂಡ ಮಾತನಾಡಿದ್ದಾರೆ. ಅಂದರೆ ಮಸೀದಿ ಎದುರುಗಡೆ ಒಂದಿಷ್ಟು ಕಾಲ ಮೆರವಣಿಗೆಯನ್ನು ನಿಲ್ಲಿಸಿದ್ದಕ್ಕೆ ಶುರುವಾದಂಥ ಗಲಾಟೆ, ಮೆರವಣಿಗೆಯ ಮೇಲೆ ಕೆಲವರು ಕಿಡಿಗೇಡಿಗಳು ಅಂದರೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಿದ್ದಂಥ ಆ ಮೆರವಣಿಗೆ ಏನಿದೆ, ಆ ಮೆರವಣಿಗೆ ಮೇಲೇ ಕೆಲ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನು ನಡೆಸಿದ್ರಂತೆ. ಅಲ್ಲಿಂದ ಶುರುವಾಗಿದ್ದು ದೇವರ ಒಂದು ಮೆರವಣಿಗೆ. ಈ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡ್ತಾರಲ್ಲ ಇವರು ಅಂತ. ಹಾಗಾಗಿ ಎರಡು ಸಮುದಾಯದ ಗುಂಪುಗಳ ನಡುವೆ ಶುರುವಾದಂಥ ಈ ಘರ್ಷಣೆ ಏನಿದೆ, ಈ ರೀತಿಯಾಗಿ ನಾಗಮಂಗಲ ಇಡೀ ಪಟ್ಟಣವೇ ಬೂದಿ ಮುಚ್ಚಿದ ಕೆಂಡದಂತೆ ಆಗುವಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಟ್ಟಿದೆ. ಸದ್ಯಕ್ಕೆ ಪೊಲೀಸರು ಈ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಗಣೇಶ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಗಲಾಟೆ ಆಯಿತು ಅಂತ ಅಂದ್ರೆ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಏನಿದೆ ಒಂದು ರೀತಿಯಾಗಿ ಪ್ರತಿಷ್ಠೆನ ಆಗುತ್ತೆ. ಅಂದ್ರೆ ಗಣೇಶ ವಿಸರ್ಜನೆ ಮಾಡೋದಕ್ಕೆ ಹೋಗುವಂತ ಸಂದರ್ಭದಲ್ಲೇ ಈ ರೀತಿ ಗಲಾಟೆ ತೆಗೆದ್ರಲ್ಲ, ಈ ರೀತಿಯಾಗಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರಲ್ಲ, ನಮ್ಮ ಹಬ್ಬಕ್ಕೆ ನಮ್ಮ ಆಚರಣೆಗೆ ಈ ರೀತಿ ಅಡಚಣೆಯನ್ನ ವ್ಯಕ್ತಪಡಿಸಿದ್ರಲ್ಲ ಅನ್ನುವಂತ ಒಂದು ಕೋಪ, ಆ ಸಿಟ್ಟಿನಿಂದ ಈ ರೀತಿಯಾಗಿ ಗಲಾಟೆಗಳು ದೊಡ್ಡದಾಗ್ತಾ ಇದೆ. ಎರಡು ಗುಂಪುಗಳ ನಡುವೆ ಕೂಡ ಆಗ್ತಾ ಇರುವಂಥದ್ದು ಇದು. ಒಂದು ಕಡೆ ಅವರು ಬೆಂಕಿ ಹಚ್ತಾರೆ, ಆ ಅಂಗಡಿಗಳ ಮುಂಗಟ್ಟುಗಳಿಗೆ ಬೆಂಕಿ ಹಚ್ತಾರೆ, ಶೋರೂಮಿಗೆ ಬೆಂಕಿ ಹಚ್ಚಿದ್ದಾರೆ, ಹೊರಗಡೆ ನಿಲ್ಲಿಸಿದ್ರು ಯಾರೋ ಬೈಕ್ ನಿಲ್ಲಿಸೋಗಿದ್ದಾರೆ, ಆ ಬೈಕ್ಗೂ ಕೂಡ ಬೆಂಕಿ ಹಚ್ಚಿದ್ದಾರೆ. ಒಟ್ಟಿನಲ್ಲಿ ದೇವರ ವಿಸರ್ಜನೆ ಅಂದರೆ ಗಣೇಶನ ವಿಸರ್ಜನೆ ಮಾಡೋದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಶುರುವಾದಂಥ ಈ ಗಲಾಟೆ ಈಗ ನಾಗಮಂಗಲದಲ್ಲಿ 144 ಸೆಕ್ಷನ್ ಜಾರಿ ಮಾಡಿ ಈ ಪರಿಸ್ಥಿತಿಯನ್ನ ಹತೋಟಿಗೆ ತರೋದ್ರ ಮಟ್ಟಿಗೆ ಹೋಗ್ಬಿಟ್ಟಿದೆ. ಪೊಲೀಸರು ಕೂಡ 2 ಗಾಯಗೊಂಡಿದ್ದಾರಂತೆ ಸಿಬ್ಬಂದಿ. ಇದಕ್ಕೆ ಸಂಬಂಧಪಟ್ಟಂತೆ ಗಲಾಟೆಯಲ್ಲಿ ಕಿಡಿಗೇಡಿಗಳು ಈ ರೀತಿಯಾಗಿ ಗಣೇಶನ ಮೆರವಣಿಗೆ ಮೇಲೇನೆ ಕಲ್ಲು ತೂರಾಟ ನಡೆಸಿರೋದ್ರಿಂದ ಆ ಸಮುದಾಯದವರು ಗಣೇಶನನ್ನ ವಿಸರ್ಜನೆ ಮಾಡೋದಕ್ಕೆ ಅಂತ ಹೊರಟಿದ್ದಂಥ ಹಿಂದೂ ಸಮುದಾಯದವರು ಏನಿದ್ದಾರೆ ಅವರು ಕೂಡ ಗಲಾಟೆ ಮಾಡಿದ್ದಾರೆ. ಜೊತೆಗೆ ಪೊಲೀಸ್ ಸ್ಟೇಷನ್ ಎದುರುಗಡೆನೆ ನಿಂತ್ಕೊಂಡು ಗಣೇಶನ ಕೂರಿಸ್ಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳಿ, ದೇವರ ವಿಸರ್ಜನೆ ಮಾಡೋದಕ್ಕೆ ಹೊರಟಿರುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಅವರ ಪ್ರಶ್ನೆ. ಹೀಗಾಗಿ 2 ಗುಂಪುಗಳ ನಡುವೆ ಈ ಕೋಮು ಘರ್ಷಣೆ ಜೋರಾಗ್ತಾ ಇರೋದ್ರಿಂದ, ಪರಿಸ್ಥಿತಿ ಕೆಟ್ಟದಾಗಿರೋದ್ರಿಂದ ಇವತ್ತು ನಾಗಮಂಗಲ ಬಂದ್ ಕೂಡ ಆಗುತ್ತೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಾರು ಕೂಡ ಗುಂಪುಗೂಡೋ ಹಾಗಿಲ್ಲ, 2-3 ಜನ ಒಟ್ಟೊಟ್ಟಿಗೆ ಹೋಗೋ ಹಾಗಿಲ್ಲ. ಜೊತೆಗೆ ಈ ಸಭೆಗಳನ್ನು ಮಾಡುವಂತಿಲ್ಲ, ಸಮಾರಂಭವನ್ನು ಸಾರ್ವಜನಿಕವಾಗಿ ಮಾಡುವಂತಿಲ್ಲ. ಆಮೇಲೆ ಈ ಆಯುಧಗಳನ್ನು ಪ್ರದರ್ಶನ ಮಾಡುವಂಥದ್ದು ಅದು ಕೂಡ ಆಗಿದೆಯಂತೆ. ಇಲ್ಲಿ ತಲ್ವಾರ್ ಪ್ರದರ್ಶನ ಮಾಡಿದ್ದಾರಂತೆ. ಅದರಿಂದ ರೊಚ್ಚಿಗೆದ್ದಂಥ ಹಿಂದೂ ಸಮುದಾಯದವರೇನಿದ್ದಾರೆ ಅಲ್ಲಿ ಹೋಗಿ ಕೂತ್ಕೊಂಡು ಪೊಲೀಸ್ ಸ್ಟೇಷನ್ ಎದುರುಗಡೆ ಕೂತ್ಕೊಂಡು ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಈ ರೀತಿಯ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ, ಈ ರೀತಿ ಗಲಾಟೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಇಂಥದ್ದನ್ನು ಕಂಟ್ರೋಲ್ ಮಾಡಬೇಕು, ಪರಿಸ್ಥಿತಿಯನ್ನು ವಾತಾವರಣವನ್ನು ಸರಿ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಇವತ್ತು ನಾಗಮಂಗಲವನ್ನು ಫುಲ್ ಬಂದ್ ಮಾಡೋದಕ್ಕೆ ಅಂತ ಪೊಲೀಸರು ಮುಂದಾಗಿದ್ದಾರೆ. ಯಾರು ಕೂಡ ಓಡಾಡಬಾರ್ದು, ಜೊತೆಗೆ ಮೆರವಣಿಗೆ ಇರ್ಬೋದು, ಇಂತಹ ಸಭೆ ಸಮಾರಂಭ ಸಾರ್ವಜನಿಕವಾಗಿ ಮಾಡಬಾರ್ದು ಅಂತ. ಅಂದರೆ ಈ 144 ಸೆಕ್ಷನ್ ಜಾರಿ ಇದ್ದಂಥ ಸಂದರ್ಭದಲ್ಲಿ ಹೀಗೇನೆ ಈ ಆಯುಧಗಳನ್ನು ಪ್ರದರ್ಶನ ಮಾಡುವಂಥದ್ದು ಇರ್ಬೋದು, ತಲ್ವಾರ್ ಪ್ರದರ್ಶನ, ಲಾಂಗು ಮಚ್ಚು ಹಿಡಿಯುವಂಥದ್ದಿರ್ಬೋದು, ಜೊತೆಗೆ ಈ ಗುಂಪು ಗೂಡೋದಿರ್ಬೋದು, ಗಲಾಟೆ ಮಾಡ್ಕೊಳ್ಳೋದಿರ್ಬೋದು, ಇಂಥದ್ದು ಯಾವುದನ್ನು ಕೂಡ ಈ 144 ಸೆಕ್ಷನ್ ಜಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಮಾಡೋ ಹಾಗಿಲ್ಲ. ನಾಗಮಂಗಲ ಇವತ್ತು ಫುಲ್ ಬಂದ್ ಆಗಿದೆ.